ದೇವರು, ಧರ್ಮ, ಧಾರ್ಮಿಕ ನಂಬಿಕೆ, ಆಚರಣೆ ಇದನ್ನ ರಾಜಕೀಯದ ಲಾಭಕ್ಕೆ ಬಳಸ್ಕೊಳ್ಳೋದು ಹೊಸದಲ್ಲ. ಆದರೆ ಯಾವ ಹಂತದವರೆಗೂ ಇದನ್ನ ಸಹಿಸಿಕೊಳ್ಳಬಹುದು ಅನ್ನೋ ಪ್ರಶ್ನೆ ಮತ್ತೆ ಮತ್ತೆ ಕೇಳಿಕೊಳ್ಳುವಂತಹ ಪ್ರಸಂಗ ತಿರುಪತಿ ತಿಮ್ಮಪ್ಪನ ಆ ಲಡ್ಡು ಪ್ರಸಾದವನ್ನ ಅತ್ಯಂತ ಪವಿತ್ರವಾದ ಪ್ರಸಾದ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಇನ್ಫ್ಯಾಕ್ಟ್ ತಿರುಪತಿಯಲ್ಲಿ ತಿಮ್ಮಪ್ಪನ ದರ್ಶನವನ್ನ ಪಡ್ಕೊಂಡು ಪ್ರಸಾದ ತಗೊಂಡು ಮನೆಗೆ ಬಂದ ನಂತರದಲ್ಲೂ ಕೂಡ ಅದನ್ನ ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡಿ ನಂತರದಲ್ಲಿ ಹಂಚೋರಿದ್ದಾರೆ. ಇಷ್ಟು ಪವಿತ್ರ ಭಾವನೆಯಿಂದ ಗಮನಿಸುವ ಲಡ್ಡು ಪ್ರಸಾದದಲ್ಲಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಪರಮ ಪವಿತ್ರ ಅಂತ ಭಾವಿಸುವ ಗೋಮಾತೆ, ದನದ ಕೊಬ್ಬಿನ ಅಂಶಗಳು ಪತ್ತೆಯಾಗಿರೋದು ಇದೀಗ ಆಂಧ್ರದಿಂದ ಪ್ರಾರಂಭವಾಗಿ ಇಡೀ ದೇಶದ ರಾಜಕೀಯ ವಲಯದಲ್ಲಿ ಅತಿ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ದೇವರನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳಲಾಗ್ತಿದೆಯಾ? ಅನುಮಾನ ಅಲ್ಲ, ಅದು ಸ್ಪಷ್ಟ ಆಗಿ ಹೋಗ್ಬಿಟ್ಟಿದೆ. ಬಳಕೆ ಮಾಡಿಕೊಳ್ಳಲಾಗ್ತಿದೆ ಅನ್ನೋದು. ಚಂದ್ರಬಾಬು ನಾಯ್ಡು ವಿರುದ್ಧ ಇದೀಗ ಜಗನ್ ಗಂಭೀರ ಆರೋಪ ಮಾಡಿದ್ದಾರೆ. ಶುರುವಾಗಿದ್ದು ಚಂದ್ರಬಾಬು ನಾಯ್ಡು ಅವರು ಮಾಡಿದ ಆರೋಪದಿಂದ. ಜಗನ್ ಸರ್ಕಾರ ಇರೋ ಸಂದರ್ಭದಲ್ಲಿ ತಿಮ್ಮಪ್ಪನ ಲಡ್ಡುವನ್ನ ಕೂಡ ಪವಿತ್ರವಾಗಿ ಉಳಿಲಿಕ್ಕೆ ಬಿಡಲಿಲ್ಲ ಅನ್ನೋ ಆರೋಪ ಮುಂದುವರೆದ ಭಾಗ. ಇದಕ್ಕೆ ಕೌಂಟರ್ ರಿಯಾಕ್ಷನ್ ಜಗನ್ ಮೋಹನ್ ರೆಡ್ಡಿ ಅವರಿಂದ. ಆಂಧ್ರದ ಮಾಜಿ ಮುಖ್ಯಮಂತ್ರಿಗಳು ಪ್ರತಿ ಟ್ಯಾಂಕರ್ ತುಪ್ಪ ಕೊಡಬೇಕಾದ್ರೆ NIB ಇಂದ ಪತ್ರವನ್ನ ಪಡೆಯಲಾಗ್ತಾ ಇತ್ತು. 3 ಪರೀಕ್ಷೆ ಆದ್ಮೇಲೆನೆ TTD ತುಪ್ಪದ ಟ್ಯಾಂಕರ್ ಒಳಗೆ ಬರ್ತಾ ಇತ್ತು. ಚಂದ್ರಬಾಬು ನಾಯ್ಡು ಸರ್ಕಾರ 100 ದಿನದಲ್ಲೇ ಹಳಿ ತಪ್ಪ ಹೋಗಿದೆ. ಜನರ ಗಮನ ಬೇರೆಡೆ ಸೆಳೆಯೋಕೆ ಚಂದ್ರಬಾಬು ನಾಯ್ಡು ಈ ರೀತಿ ಆರೋಪ ಮಾಡ್ತಿದ್ದಾರೆ. ಜಗನ್ ಮೋಹನ್ ರೆಡ್ಡಿ ಅವರ ಸ್ಪಷ್ಟನೆ ಇದು. ಜಗನ್ ಮೋಹನ್ ರೆಡ್ಡಿ ಅವರ ಪ್ರಕಾರ ಈಗಿರುವ ಮುಖ್ಯಮಂತ್ರಿಗಳು ರಾಜಕೀಯ ಲಾಭಕ್ಕಾಗಿ ಇಂಥ ಸುಳ್ಳು ಆರೋಪವನ್ನ ಮಾಡ್ತಿದ್ದಾರೆ ಅನ್ನೋದು ಕೇಳಿಸ್ಕೊಳ್ಳಿ. ಆಂಧ್ರದ ಮಾಜಿ ಮುಖ್ಯಮಂತ್ರಿ ಜಗನ್ ಮೋಹನ್ ರೆಡ್ಡಿ ಅವರ ಸ್ಪಷ್ಟೀಕರಣದ ಮಾತುಗಳು. Been selected as L1 will be awarded the contract of supply of these materials for these preparation of these supply of these ingredients for in preparation of these laddus or any such things. This is a routine process. The criteria of qualification and these kind of things were not set recently. They've been in existence for decades. Not that it's come out of the blue only in recent years. No, not so. This is a routine process, online tendering process, where anybody who fits into this qualification is free to participate in these tenders online. ನಮ್ಮ ರಾಜ್ಯದಲ್ಲೂ ಕೂಡ ತಿಮ್ಮಪ್ಪನ ಅಪಾರ ಸಂಖ್ಯೆಯ ಭಕ್ತರಿದ್ದಾರೆ. ರಾಜಕೀಯ ಪ್ರತಿಫಲನಗಳು ಆಂಧ್ರದಿಂದ ಪ್ರಾರಂಭವಾಗಿ ನಮ್ಮ ರಾಜ್ಯದವರೆಗೂ ಕೂಡ ಬಂದು ತಲುಪಿದೆ. ನಮ್ಮ ರಾಜ್ಯದಲ್ಲೂ ಕೂಡ ತಿರುಪತಿ ಲಡ್ಡು ವಿಚಾರಕ್ಕೆ ಝಟಾಪಟಿ ಪ್ರಾರಂಭ ಆಗೋ ಲಕ್ಷಣ. ರಾಜಕೀಯ ಸೇಡಿಗಾಗಿ ಭಕ್ತರ ಮನಸ್ಸನ್ನ ಕೆಡಿಸಬೇಡಿ. TTD ಮಾಜಿ ಸದಸ್ಯ ಹಾಗೆ ಹಾಲಿ ಶಾಸಕರಾದ SR ವಿಶ್ವನಾಥ್ ಅವರ ಹೇಳಿಕೆ. ಇದರ ಜೊತೆಗೆ ಮತ್ತೊಂದು ಹೇಳಿಕೆಯನ್ನ ಕೂಡ ಗಮನಿಸಬೇಕು. ಹಲಾಲ್ ಸರ್ಟಿಫಿಕೇಟ್ ಇದ್ದಿದ್ರೆ ಈ ರೀತಿಯ ಘಟನೆ ಆಗ್ತಿರ್ಲಿಲ್ಲ. ಹಲಾಲ್ ದೃಢೀಕರಣ ಅನಿವಾರ್ಯ ಅಂತ ಹೇಳಿ ಅಬ್ದುಲ್ ರಜಾಕ್, ಮುಸ್ಲಿಂ ಧಾರ್ಮಿಕ ಚಿಂತಕ ಅಬ್ದುಲ್ ರಜಾಕ್ ಅವರ ಹೇಳಿಕೆ. ನಾವು ಹಲಾಲ್ ಸರ್ಟಿಫಿಕೇಟ್ ಬಗ್ಗೆ ಪದೇ ಹೇಳ್ತಾ ಇರ್ತೀವಿ. ಹಲಾಲ್ ಸರ್ಟಿಫಿಕೇಟ್ ಇದ್ದಿದ್ರೆ ಅದರಲ್ಲಿ ಇಂಥ ಕಳಪೆ ತುಪ್ಪ ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತಿರ್ಲಿಲ್ಲ. ಅಲ್ಲಿಗೆ ತಿಮ್ಮಪ್ಪನ ಸನ್ನಿಧಾನದಲ್ಲೂ ಕೂಡ ಹಲಾಲ್ ಸರ್ಟಿಫಿಕೇಟ್ ಇರೋ ವಸ್ತುಗಳನ್ನೇ ಬಳಕೆ ಮಾಡ್ಕೊಳ್ಬೇಕಾ? ರಜಾಕ್ ಅವರ ಮಾತಿನಿಂದ ಉದ್ಭವ ಆಗ್ತಾ ಇರೋ ಪ್ರಶ್ನೆ ಇದು. SR ವಿಶ್ವನಾಥ್ ಅವರು ಮಾತನಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ. ಹಾಗೆ ಅಬ್ದುಲ್ ರಜಾಕ್ ಅವರು ಕೂಡ ಮಾತನಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ 2 ಹೇಳಿಕೆಗಳು ನಿಮ್ಮ ಮುಂದೆ. ಆ ತುಪ್ಪ 1000 ರೂಪಾಯಿ ಆಗಲಿ 2000 ರೂಪಾಯಿ ಆಗಲಿ ತಿರುಪತಿಯಲ್ಲಿ ದುಡ್ಡಿಗೇನು ಬರ ಇಲ್ಲ. ಸಾವಿರಾರು ಕೋಟಿ ರೂಪಾಯಿ ದೇವಸ್ಥಾನದ ಅಕೌಂಟಲ್ಲಿ ಐತೆ. ಅಲ್ಲಿ ಯಾವುದೇ ಕಮಿಟಿ ಮೆಂಬರ್ಸು ಕೂಡ ಇದರಲ್ಲಿ ಎಷ್ಟು ರೇಟ್ ಆಯಿತು ಅಂತ ಕೇಳಲ್ಲ. ನಾವು ಟೆಂಡರ್ ಯಾರು ಕರೀತಾರೋ ಅವ್ರು ಕೊಡ್ತೀವಿ. ಇದರಲ್ಲಿ ಏನೋ ದುಡ್ಡು ತಿಂದು ಯಾರಾದ್ರೂ ಅವ್ಯವಹಾರ ಮಾಡಿ ಕಡಿಮೆ ದರದಲ್ಲಿ ನೇರವಾಗಿ ಪರ್ಚೇಸ್ ಮಾಡೋರೆ ಅಂತ ಹೇಳಿದ್ರೆ ಇದು ಅವ್ಯವಹಾರದ ಪ್ರಶ್ನೆ ಬರ್ತದೆ. ಯಾರು ಕೂಡ ಆ ಥರ ಮಾಡೋವಂಥವ್ರು ಯಾರು ಕೂಡ ಇಲ್ಲ, ಅದರಲ್ಲಿ ತಿನ್ನೋವಂಥವ್ರು ಇಲ್ಲ, ಮತ್ತು ಅದು ಅಸಾಧ್ಯವೂ ಇಲ್ಲ ಅದರಲ್ಲಿ. ಯಾಕಂದರೆ ನಾವು ಮಾಡಿರೋ ಪಾಪಗಳನ್ನ ಕಳ್ಕೊಬೇಕು ಅಂತೇಳಿ ಉಂಡಿಗೆ ಹೋಗಿ ಕಾಸು ಕೊಡುವಂಥ ಸಂದರ್ಭ, ಮತ್ತು ನಾವಲ್ಲಿ ಮೆಂಬರ್ಸ್ ಆಗಿರೋದೇ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂದ್ಕೊಂಡು ಹೋಗಿರ್ತಕ್ಕಂಥದ್ದು. ಬಹುಶಃ ಇದು ನನಗೆ ಗೊತ್ತಿರೋ ಹಾಗೆ ಇವರೆಲ್ಲೋ ಲ್ಯಾಬಲ್ಲೆಲ್ಲೋ ಚೆಕ್ ಮಾಡಿದ್ದೀವಿ ಅಂತ ಹೇಳವ್ರೆ. ಹಿಂದೆ ಕೂಡ ಇವರು ವಿರೋಧ ಪಕ್ಷದಲ್ಲಿದ್ದಾಗಲೂ ಅವರು ಅದನ್ನು ತೊಗೊಂಡೋಗಿ ತುಪ್ಪನ ಚೆಕ್ ಮಾಡಿಸಿ ಆಗಲೇ ಅವ್ರು ಮಾಡ್ಬೋದಾಗಿತ್ತು. ಆದರೆ ಇವತ್ತು ಆಂಧ್ರದ ಗೊತ್ತಲ್ಲ, ಒಂಥರ ಸೇಡಿನ ರಾಜಕೀಯ ಇವೆಲ್ಲ ಕೂಡ ಇದೆ. ಆದರೂ ಕೂಡ ಚೆಕ್ ಮಾಡೋದ್ರಲ್ಲೇನು ತಪ್ಪೇನಿಲ್ಲ ಅವರಲ್ಲಿ.
ಕ್ವಾಲಿಟಿ ಇಲ್ಲ ಅಂದಾಗ ಎಲ್ಲರೂ ಒಂದು ಕಡೆ ಚೆಕ್ ಮಾಡೇ ಮಾಡ್ತಾರೆ. ಇಡೀ ದೇಶದಲ್ಲಿ ಎಂತೆಂಥವ್ರು ಇರ್ತಾರೆ, ಅವರು ವಿರೋಧ ಪಕ್ಷದವ್ರು ಇರ್ತಾರೆ, ಎಲ್ಲರೂ ಇರ್ತಾರೆ. ಇಲ್ಲಿಯವರೆಗೂ ಆಗದೇ ಇರ್ತಕ್ಕಂಥದ್ದು ಇವತ್ತು ಏಕಾಏಕಿ ಒಂದು ಹೇಳಿಕೆ ಬಂದಿದೆ. ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಲಿ. ಆಗ ಒಂದು ರೀತಿಯಲ್ಲಿ ಅವ್ರು ಏನಾದರೂ ಸಪ್ಲೈಯರ್ ಆ ಥರ ಮಾಡಿತ್ತು ಅಂತಂದರೆ ಗೊತ್ತಿಲ್ಲದಾಗೆ ಅವ್ರ ಮೇಲೆ ಕಠಿಣ ಕ್ರಮ ತೊಗೊಬೇಕಾಗ್ತದೆ. ಇದಕ್ಕೆ ಯಾರು ತಪ್ಪಿತಸ್ಥರಿರ್ತಾರೆ, ಅಧಿಕಾರಿಗಳೇನಾದರೂ ಇನ್ವಾಲ್ವ್ ಆಗಿದ್ದಾರಾ, ಅದನ್ನು ಪರಿಶೀಲನೆ ಮಾಡಿ ಕ್ರಮ ತೊಗೊಬೇಕು. ಆದರೆ ರಾಜಕೀಯ ಸೇಡಿನ ಮುಖಾಂತರ ಭಕ್ತರ ಒಂದು ಮನಸ್ಸನ್ನು ಕೆಡಿಸ್ತಕ್ಕಂಥದ್ದು, ಭಕ್ತರ ಒಂದು ಇದಕ್ಕೆ ಘಾಸಿ ಆಗ್ತಕ್ಕಂಥದ್ದು ಅದು ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ಮನವಿ. ನಮ್ಮ ದೇಶದ ಅತಿ ಶ್ರೀಮಂತ ದೇವಾಲಯ ಅಂತ ಹೇಳಿದ್ರೆ ತಿರುಪತಿ ತಿರುಮಲ ದೇವಸ್ಥಾನಂ ಟ್ರಸ್ಟ್ ಬೋರ್ಡು. ಆ ದೇವಸ್ಥಾನದಲ್ಲಿ ಈ ಥರದ ಒಂದು ಧರ್ಮ ಭ್ರಷ್ಟದ ಒಂದು ಕೃತ್ಯ ನಡೆದಿದೆ ಅಂತ ಹೇಳಿದ್ರೆ ಇದು ನಮ್ಮ ಧಾರ್ಮಿಕ ಭಾವನೆಗಳಿಗೂ ಧಕ್ಕೆ ತಂದಂತಹ ಒಂದು ವಿಷಯವಾಗಿರುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಮುಸಲ್ಮಾನರಾಗಿದ್ದರೂ ಕೂಡ ಅದು ತಿರುಪತಿಯ ಒಂದು ಪ್ರಸಾದ ಅಂತ ಹೇಳಿದ್ರೆ ಒಂದು ಭಕ್ತಿಯಿಂದ ನಾವು ಚಪ್ಪಲಿ ಬಿಚ್ಚಿ ಎರಡೂ ಕೈಗಳಿಂದ ಬಗ್ಬಿಟ್ಟು ಅದನ್ನು ಪ್ರಸಾದ ಅಂತ ಹೇಳ್ಕೊಂಡು ಒಂದು ಭಕ್ತಿಯಿಂದ ತೊಗೊಂಡು ತಿನ್ನೋರು ನಾವು. ಅದರಲ್ಲಿ ಹಂದಿ ಕೊಬ್ಬು, ಗೋವಿನ ಕೊಬ್ಬನ್ನು ಬಳಸಿದ್ದಾರೆ ಅಂತ ಹೇಳಿದ್ರೆ ಇದು ತುಂಬ ಖಂಡನೀಯ ಆಗಿರುತ್ತೆ. ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಇವತ್ತು ಅಂತ ಹೇಳಿದ್ರೆ, ಒಂದು ಭಕ್ತಿ ರೀ, ಎಲ್ಲ ಧರ್ಮದವರು ಅದರಲ್ಲಿ ಒಂದು ವಿಶ್ವಾಸ ಇಡೋರು. ಯಾರೇ ವಿದೇಶದಿಂದ ಬಂದರೂ ಕೂಡ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಪ್ರಸಾದ ಅಂತ ತೊಗೊಂಡು ತಿನ್ನೋರು. ಇವತ್ತು ಅವ್ರ ಜೊತೆ ಈ ಥರ ಒಂದು ಇದಾಗಿದೆ ಅಂತ ಹೇಳಿದ್ರೆ ಅದು ಸರಾಸರಿ ತಪ್ಪು. ಅದಕ್ಕೋಸ್ಕರನೇ ನಾವು ಹೇಳಿದ್ದು, ಒಂದು ಹಲಾಲ್ ಸರ್ಟಿಫಿಕೇಷನನ್ನು ತೊಗೊಂಡಿದ್ದಿದ್ರೆ ಇವತ್ತು ಈ ಥರದ ಒಂದು ಇದು ದಿನ ನೋಡೋಕ್ಕೆ ಬರ್ತಾನೆ ಇರಲಿಲ್ಲ. ಯಾಕೆ ನಾವು ಹಲಾಲ್ ಬಗ್ಗೆ ಒತ್ತಿ ದೇವರು, ಧರ್ಮ, ಧಾರ್ಮಿಕ ನಂಬಿಕೆ, ಆಚರಣೆ ಇದನ್ನ ರಾಜಕೀಯದ ಲಾಭಕ್ಕೆ ಬಳಸ್ಕೊಳ್ಳೋದು ಹೊಸದಲ್ಲ. ಆದರೆ ಯಾವ ಹಂತದವರೆಗೂ ಇದನ್ನ ಸಹಿಸ್ಕೊಳ್ಬಹುದು ಅನ್ನೋ ಪ್ರಶ್ನೆ ಮತ್ತೆ ಮತ್ತೆ ಕೇಳಿಕೊಳ್ಳುವಂತಹ ಪ್ರಸಂಗ ತಿರುಪತಿ ತಿಮ್ಮಪ್ಪನ ಆ ಲಡ್ಡು ಪ್ರಸಾದವನ್ನ ಅತ್ಯಂತ ಪವಿತ್ರವಾದ ಪ್ರಸಾದ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಇನ್ಫ್ಯಾಕ್ಟ್ ತಿರುಪತಿಯಲ್ಲಿ ತಿಮ್ಮಪ್ಪನ ದರ್ಶನವನ್ನ ಪಡ್ಕೊಂಡು ಪ್ರಸಾದ ತಗೊಂಡು ಮನೆಗೆ ಬಂದ ನಂತರದಲ್ಲೂ ಕೂಡ ಅದನ್ನ ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡಿ ನಂತರದಲ್ಲಿ ಹಂಚೋರಿದ್ದಾರೆ. ಇಷ್ಟು ಪವಿತ್ರ ಭಾವನೆಯಿಂದ ಗಮನಿಸುವ ಲಡ್ಡು ಪ್ರಸಾದದಲ್ಲಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಪರಮ ಪವಿತ್ರ ಅಂತ ಭಾವಿಸುವ ಗೋಮಾತೆ, ದನದ ಕೊಬ್ಬಿನ ಅಂಶಗಳು ಪತ್ತೆಯಾಗಿರೋದು ಇದೀಗ ಆಂಧ್ರದಿಂದ ಪ್ರಾರಂಭವಾಗಿ ಇಡೀ ದೇಶದ ರಾಜಕೀಯ ವಲಯದಲ್ಲಿ ಅತಿ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ದೇವರನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳಲಾಗ್ತಿದೆಯಾ ಅನುಮಾನ ಅಲ್ಲ, ಅದು ಸ್ಪಷ್ಟ ಆಗಿ ಹೋಗ್ಬಿಟ್ಟಿದೆ, ಬಳಕೆ ಮಾಡ್ಕೊಳ್ಳಲಾಗ್ತಿದೆ ಅನ್ನೋದು. ಚಂದ್ರಬಾಬು ನಾಯ್ಡು ವಿರುದ್ಧ ಇದೀಗ ಜಗನ್ ಗಂಭೀರ ಆರೋಪ ಮಾಡಿದ್ದಾರೆ. ಶುರುವಾಗಿದ್ದು ಚಂದ್ರಬಾಬು ನಾಯ್ಡು ಅವರು ಮಾಡಿದ ಆರೋಪದಿಂದ. ಜಗನ್ ಸರ್ಕಾರ ಇರೋ ಸಂದರ್ಭದಲ್ಲಿ ತಿಮ್ಮಪ್ಪನ ಲಡ್ಡುವನ್ನ ಕೂಡ ಪವಿತ್ರವಾಗಿ ಉಳಿಲಿಕ್ಕೆ ಬಿಡಲಿಲ್ಲ ಅನ್ನೋ ಆರೋಪ ಮುಂದುವರೆದ ಭಾಗ. ಇದಕ್ಕೆ ಕೌಂಟರ್ ರಿಯಾಕ್ಷನ್ ಜಗನ್ ಮೋಹನ್ ರೆಡ್ಡಿ ಅವರಿಂದ. ಆಂಧ್ರದ ಮಾಜಿ ಮುಖ್ಯಮಂತ್ರಿಗಳು, ಪ್ರತಿ ಟ್ಯಾಂಕರ್ ತುಪ್ಪ ಕೊಡಬೇಕಾದ್ರೆ NIB ಇಂದ ಪತ್ರವನ್ನ ಪಡೆಯಲಾಗ್ತಾ ಇತ್ತು. 3 ಪರೀಕ್ಷೆ ಆದ್ಮೇಲೆನೆ TTD ತುಪ್ಪದ ಟ್ಯಾಂಕರ್ ಒಳಗೆ ಬರ್ತಾ ಇತ್ತು. ಚಂದ್ರಬಾಬು ನಾಯ್ಡು ಸರ್ಕಾರ 100 ದಿನದಲ್ಲೇ ಹಳಿ ತಪ್ಪ ಹೋಗಿದೆ. ಜನರ ಗಮನ ಬೇರೆಡೆ ಸೆಳೆಯೋಕೆ ಚಂದ್ರಬಾಬು ನಾಯ್ಡು ಈ ರೀತಿ ಆರೋಪ ಮಾಡ್ತಿದ್ದಾರೆ. ಜಗನ್ ಮೋಹನ್ ರೆಡ್ಡಿ ಅವರ ಸ್ಪಷ್ಟನೆ ಇದು. ಜಗನ್ ಮೋಹನ್ ರೆಡ್ಡಿ ಅವರ ಪ್ರಕಾರ ಈಗಿರುವ ಮುಖ್ಯಮಂತ್ರಿಗಳು ರಾಜಕೀಯ ಲಾಭಕ್ಕಾಗಿ ಇಂಥ ಸುಳ್ಳು ಆರೋಪವನ್ನ ಮಾಡ್ತಿದ್ದಾರೆ ಅನ್ನೋದು ಕೇಳಿಸ್ಕೊಳ್ಳಿ. ಆಂಧ್ರದ ಮಾಜಿ ಮುಖ್ಯಮಂತ್ರಿ ಜಗನ್ ಮೋಹನ್ ರೆಡ್ಡಿ ಅವರ ಸ್ಪಷ್ಟೀಕರಣದ ಮಾತುಗಳು. Been selected as L1 will be awarded the contract of supply of these materials for these preparation of these supply of these ingredients for in preparation of these laddus or any such things. This is a routine process. The criteria of qualification and these kind of things were not set recently. They've been in existence for decades. Not that it's come out of the blue only in recent years. No, not so. This is a routine process, online tendering process, where anybody who fits into this qualification is free to participate in these tenders online. ನಮ್ಮ ರಾಜ್ಯದಲ್ಲೂ ಕೂಡ ತಿಮ್ಮಪ್ಪನ ಅಪಾರ ಸಂಖ್ಯೆಯ ಭಕ್ತರಿದ್ದಾರೆ. ರಾಜಕೀಯ ಪ್ರತಿಫಲನಗಳು ಆಂಧ್ರದಿಂದ ಪ್ರಾರಂಭವಾಗಿ ನಮ್ಮ ರಾಜ್ಯದವರೆಗೂ ಕೂಡ ಬಂದು ತಲುಪಿದೆ. ನಮ್ಮ ರಾಜ್ಯದಲ್ಲೂ ಕೂಡ ತಿರುಪತಿ ಲಡ್ಡು ವಿಚಾರಕ್ಕೆ ಝಟಾಪಟಿ ಪ್ರಾರಂಭ ಆಗೋ ಲಕ್ಷಣ. ರಾಜಕೀಯ ಸೇಡಿಗಾಗಿ ಭಕ್ತರ ಮನಸ್ಸನ್ನ ಕೆಡಿಸಬೇಡಿ. TTD ಮಾಜಿ ಸದಸ್ಯ ಹಾಗೆ ಹಾಲಿ ಶಾಸಕರಾದ SR ವಿಶ್ವನಾಥ್ ಅವರ ಹೇಳಿಕೆ.
ಇದರ ಜೊತೆಗೆ ಮತ್ತೊಂದು ಹೇಳಿಕೆಯನ್ನ ಕೂಡ ಗಮನಿಸಬೇಕು. ಹಲಾಲ್ ಸರ್ಟಿಫಿಕೇಟ್ ಇದ್ದಿದ್ರೆ ಈ ರೀತಿಯ ಘಟನೆ ಆಗ್ತಿರ್ಲಿಲ್ಲ. ಹಲಾಲ್ ದೃಢೀಕರಣ ಅನಿವಾರ್ಯ ಅಂತ ಹೇಳಿ ಅಬ್ದುಲ್ ರಜಾಕ್, ಮುಸ್ಲಿಂ ಧಾರ್ಮಿಕ ಚಿಂತಕ ಅಬ್ದುಲ್ ರಜಾಕ್ ಅವರ ಹೇಳಿಕೆ. ನಾವು ಹಲಾಲ್ ಸರ್ಟಿಫಿಕೇಟ್ ಬಗ್ಗೆ ಪದೇ ಹೇಳ್ತಾ ಇರ್ತೀವಿ. ಹಲಾಲ್ ಸರ್ಟಿಫಿಕೇಟ್ ಇದ್ದಿದ್ರೆ ಅದರಲ್ಲಿ ಇಂಥ ಕಳಪೆ ತುಪ್ಪ ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತಿರ್ಲಿಲ್ಲ. ಅಲ್ಲಿಗೆ ತಿಮ್ಮಪ್ಪನ ಸನ್ನಿಧಾನದಲ್ಲೂ ಕೂಡ ಹಲಾಲ್ ಸರ್ಟಿಫಿಕೇಟ್ ಇರೋ ವಸ್ತುಗಳನ್ನೇ ಬಳಕೆ ಮಾಡ್ಕೊಳ್ಬೇಕಾ? ರಜಾಕ್ ಅವರ ಮಾತಿನಿಂದ ಉದ್ಭವ ಆಗ್ತಾ ಇರೋ ಪ್ರಶ್ನೆ ಇದು. SR ವಿಶ್ವನಾಥ್ ಅವರು ಮಾತನಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ. ಹಾಗೆ ಅಬ್ದುಲ್ ರಜಾಕ್ ಅವರು ಕೂಡ ಮಾತನಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ 2 ಹೇಳಿಕೆಗಳು ನಿಮ್ಮ ಮುಂದೆ. ಆ ತುಪ್ಪ 1000 ರೂಪಾಯಿ ಆಗಲಿ 2000 ರೂಪಾಯಿ ಆಗಲಿ ತಿರುಪ್ತಿಯಲ್ಲಿ ದುಡ್ಡಿಗೇನು ಬರ ಇಲ್ಲ. ಸಾವಿರಾರು ಕೋಟಿ ರೂಪಾಯಿ ದೇವಸ್ಥಾನದ ಅಕೌಂಟಲ್ಲಿ ಐತೆ. ಅಲ್ಲಿ ಯಾವುದೇ ಕಮಿಟಿ ಮೆಂಬರ್ಸು ಕೂಡ ಇದರಲ್ಲಿ ಎಷ್ಟು ರೇಟ್ ಆಯಿತು ಅಂತ ಕೇಳಲ್ಲ. ನಾವು ಟೆಂಡರ್ ಯಾರು ಕರೀತಾರೋ ಅವ್ರು ಕೊಡ್ತೀವಿ. ಇದರಲ್ಲಿ ಏನೋ ದುಡ್ಡು ತಿಂದು ಯಾರಾದ್ರೂ ಅವ್ಯವಹಾರ ಮಾಡಿ ಕಡಿಮೆ ದರದಲ್ಲಿ ನೇರವಾಗಿ ಪರ್ಚೇಸ್ ಮಾಡೋರೆ ಅಂತ ಹೇಳಿದ್ರೆ ಇದು ಅವ್ಯವಹಾರದ ಪ್ರಶ್ನೆ ಬರ್ತದೆ. ಯಾರು ಕೂಡ ಆ ಥರ ಮಾಡೋವಂಥವ್ರು ಯಾರು ಕೂಡ ಇಲ್ಲ, ಅದರಲ್ಲಿ ತಿನ್ನೋವಂಥವ್ರು ಇಲ್ಲ, ಮತ್ತು ಅದು ಅಸಾಧ್ಯನೂ ಇಲ್ಲ ಅದರಲ್ಲಿ. ಯಾಕಂದರೆ ನಾವು ಮಾಡಿರೋ ಪಾಪಗಳನ್ನ ಕಳ್ಕೊಬೇಕು ಅಂತೇಳಿ ಉಂಡಿಗೆ ಹೋಗಿ ಕಾಸು ಕೊಡುವಂಥ ಸಂದರ್ಭ, ಮತ್ತು ನಾವಲ್ಲಿ ಮೆಂಬರ್ಸ್ ಆಗಿರೋದೇ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂದ್ಕೊಂಡು ಹೋಗಿರ್ತಕ್ಕಂಥದ್ದು. ಬಹುಶಃ ಇದು ನನಗೆ ಗೊತ್ತಿರೋ ಹಾಗೆ ಇವರೆಲ್ಲೋ ಲ್ಯಾಬಲ್ಲೆಲ್ಲೋ ಚೆಕ್ ಮಾಡಿದ್ದೀವಿ ಅಂತ ಹೇಳವ್ರೆ. ಹಿಂದೆ ಕೂಡ ಇವರು ವಿರೋಧ ಪಕ್ಷದಲ್ಲಿ ಇದ್ದಾಗಲೂ ಅವರು ಅದನ್ನು ತೊಗೊಂಡೋಗಿ ತುಪ್ಪನ ಚೆಕ್ ಮಾಡಿಸಿ ಆಗಲೇ ಅವ್ರು ಮಾಡ್ಬೋದಾಗಿತ್ತು. ಆದರೆ ಇವತ್ತು ಆಂಧ್ರದ ಗೊತ್ತಲ್ಲ, ಒಂಥರ ಸೇಡಿನ ರಾಜಕೀಯ ಇವೆಲ್ಲ ಕೂಡ ಇದೆ. ಆದರೂ ಕೂಡ ಚೆಕ್ ಮಾಡೋದ್ರಲ್ಲೇನು ತಪ್ಪೇನಿಲ್ಲ. ಅವರಲ್ಲಿ ಕ್ವಾಲಿಟಿ ಇಲ್ಲ ಅಂದಾಗ ಎಲ್ಲರೂ ಒಂದು ಕಡೆ ಚೆಕ್ ಮಾಡೇ ಮಾಡ್ತಾರೆ. ಇಡೀ ದೇಶದಲ್ಲಿ ಎಂತೆಂಥವ್ರು ಇರ್ತಾರೆ, ಅವರು ವಿರೋಧ ಪಕ್ಷದವ್ರು ಇರ್ತಾರೆ, ಎಲ್ಲರೂ ಇರ್ತಾರೆ. ಇಲ್ಲಿಯವ್ರಿಗೆ ಆಗದೇ ಇರ್ತಕ್ಕಂಥದ್ದು ಇವತ್ತು ಏಕಾಏಕಿ ಒಂದು ಹೇಳಿಕೆ ಬಂದಿದೆ. ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಲಿ. ಆಗ ಒಂದು ರೀತಿಯಲ್ಲಿ ಅವ್ರು ಏನಾದರೂ ಸಪ್ಲೈಯರ್ ಆ ಥರ ಮಾಡಿತ್ತು ಅಂತಂದರೆ ಗೊತ್ತಿಲ್ಲದಾಗೆ ಅವ್ರ ಮೇಲೆ ಕಠಿಣ ಕ್ರಮ ತೊಗೊಬೇಕಾಗ್ತದೆ. ಇದಕ್ಕೆ ಯಾರು ತಪ್ಪಿತಸ್ಥರಿರ್ತಾರೆ, ಅಧಿಕಾರಿಗಳೇನಾದರೂ ಇನ್ವಾಲ್ವ್ ಆಗಿದ್ದಾರಾ, ಅದನ್ನು ಪರಿಶೀಲನೆ ಮಾಡಿ ಕ್ರಮ ತೊಗೊಬೇಕು. ಆದರೆ ರಾಜಕೀಯ ಸೇಡಿನ ಮುಖಾಂತರ ಭಕ್ತರ ಒಂದು ಮನಸ್ಸನ್ನು ಕೆಡಿಸ್ತಕ್ಕಂಥದ್ದು, ಭಕ್ತರ ಒಂದು ಇದಕ್ಕೆ ಘಾಸಿ ಆಗ್ತಕ್ಕಂಥದ್ದು ಅದು ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ಮನವಿ. ನಮ್ಮ ದೇಶದ ಅತಿ ಶ್ರೀಮಂತ ದೇವಾಲಯ ಅಂತ ಹೇಳಿದ್ರೆ ತಿರುಪತಿ ತಿರುಮಲ ದೇವಸ್ಥಾನಂ ಟ್ರಸ್ಟ್ ಬೋರ್ಡು. ಆ ದೇವಸ್ಥಾನದಲ್ಲಿ ಈ ಥರದ ಒಂದು ಧರ್ಮ ಭ್ರಷ್ಟದ ಒಂದು ಕೃತ್ಯ ನಡೆದಿದೆ ಅಂತ ಹೇಳಿದ್ರೆ ಇದು ನಮ್ಮ ಧಾರ್ಮಿಕ ಭಾವನೆಗಳಿಗೂ ಧಕ್ಕೆ ತಂದಂಥ ಒಂದು ವಿಷಯವಾಗಿರುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಮುಸಲ್ಮಾನರಾಗಿದ್ದರೂ ಕೂಡ ಅದು ತಿರುಪತಿಯ ಒಂದು ಪ್ರಸಾದ ಅಂತ ಹೇಳಿದ್ರೆ ಒಂದು ಭಕ್ತಿಯಿಂದ ನಾವು ಚಪ್ಪಲಿ ಬಿಚ್ಚಿ ಎರಡೂ ಕೈಗಳಿಂದ ಬಗ್ಬಿಟ್ಟು ಅದನ್ನು ಪ್ರಸಾದ ಅಂತ ಹೇಳ್ಕೊಂಡು ಒಂದು ಭಕ್ತಿಯಿಂದ ತೊಗೊಂಡು ತಿನ್ನೋರು ನಾವು. ಅದರಲ್ಲಿ ಹಂದಿ ಕೊಬ್ಬು, ಗೋವಿನ ಕೊಬ್ಬನ್ನು ಬಳಸಿದ್ದಾರೆ ಅಂತ ಹೇಳಿದ್ರೆ ಇದು ತುಂಬ ಖಂಡನೀಯ ಆಗಿರುತ್ತೆ. ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಇವತ್ತು ಅಂತ ಹೇಳಿದ್ರೆ, ಒಂದು ಭಕ್ತಿರಿ, ಎಲ್ಲ ಧರ್ಮದವರು ಅದರಲ್ಲಿ ಒಂದು ವಿಶ್ವಾಸ ಇಡೋರು. ಯಾರೇ ವಿದೇಶದಿಂದ ಬಂದರೂ ಕೂಡ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಪ್ರಸಾದ ಅಂತ ತೊಗೊಂಡು ತಿನ್ನೋರು. ಇವತ್ತು ಅವ್ರ ಜೊತೆ ಈ ಥರ ಒಂದು ಇದಾಗಿದೆ ಅಂತ ಹೇಳಿದ್ರೆ ಅದು ಸರಾಸರಿ ತಪ್ಪು. ಅದಕ್ಕೋಸ್ಕರನೇ ನಾವು ಹೇಳಿದ್ದು, ಒಂದು ಹಲಾಲ್ ಸರ್ಟಿಫಿಕೇಷನನ್ನು ತೊಗೊಂಡಿದ್ದಿದ್ರೆ ಇವತ್ತು ಈ ಥರದ ಒಂದು ಇದು ದಿನ ನೋಡೋಕ್ಕೆ ಬರ್ತಾನೆ ಇರಲಿಲ್ಲ. ಯಾಕೆ ನಾವು ಹಲಾಲ್ ಬಗ್ಗೆ ಒತ್ತಿ